ಮಾಡ್ತವೆ. ಯಾಕೆ ಅಂತಂದ್ರೆ ನಾವು ದಲಿತರಲ್ಲೂ ಸಹ ಕ್ಯಾಟಗರಿವೈಸೇಷನ್ ಮಾಡಿದ್ದು ನಮ್ಮ ಸರ್ಕಾರ. ನಾವು ಅದರಿಂದ ಚುನಾವಣೆಯಲ್ಲಿ ಹೊಡ್ತಾ ತಿಂದರೂ ಪರವಾಗಿಲ್ಲ, ನಾವು ಇದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೋಗಿದ್ದು ನಮ್ಮ ಸರ್ಕಾರ. ಅದನ್ನೂ ಸಹ ಕೆಡಿಸಿ ನೀವು ಅದನ್ನು ಕುಲ್ಗೆಡಿಸ್ತಕ್ಕಂಥ ಕೆಲಸನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಾಡ್ತಾ ಇದೆ. ಯಾಕಂದ್ರೆ ನಾಗಮೋಹನ್ ದಾಸ್ ಕಮಿಟಿನಲ್ಲಿ ನನಗೆ 2 ನಿಮಿಷ ಅವಕಾಶ ಕೊಡಬೇಕು, ಯಾಕಂದ್ರೆ ಎಲ್ಲರೂ ಮಾತಾಡಿದ್ದಾರೆ. ಇದು ಯಾವೊಂದು ಜಾತಿ ಗಣತಿಯನ್ನ ಏನು ಇವತ್ತು ರಾಜ್ಯ ಸರ್ಕಾರ ಮಾಡಕ್ ಹೊರಟಿತ್ತು 10 ವರ್ಷಗಳ ಹಿಂದೆದು, ನಾವಲ್ಲ ಸ್ವಪಕ್ಷದಲ್ಲಿರ್ತಕ್ಕಂಥ ಅವ್ರ ಪಕ್ಷದಲ್ಲಿರ್ತಕ್ಕಂಥವ್ರೆ ಜಾಸ್ತಿ ಅಪಸ್ವರ ಎತ್ತಿರ್ತಕ್ಕಂಥದ್ದು. ಶಾಮನೂರು ಶಿವಶಂಕರಪ್ಪನವ್ರು ಯಾರ್ರಿ, ಡಿ ಕೆ ಶಿವಕುಮಾರ್ ಅವ್ರು ಯಾರು, ಅವ್ರ ಪಕ್ಷದಲ್ಲಿರ್ತಕ್ಕಂಥವ್ರೇನೆ ಜಾಸ್ತಿ ಇದನ್ನ ಅಪಸ್ವರ ಎತ್ತಿರೋದು. ಮೇಲ್ವರ್ಗಕ್ಕೆ 1 ನಿಮಿಷ ಕೇಳಿ ಇದನ್ನ ಮೊದಲು. ಹಾಗಾದ್ರೆ ಸ್ವತಂತ್ರ ಬಂದು 75 ವರ್ಷಗಳಾಯ್ತು, 30-40 ವರ್ಷ ನೀವೇ ದೇಶವನ್ನು ಆಳಿದ್ರಲ್ಲ, ಮೇಡಮ್ 1 ನಿಮಿಷ ನೀವು ಅವಕಾಶ ಕೊಡ್ಬೇಕು ಮಾತಾಡೋದಕ್ಕೆ. ನೀವೇನು ಇವಾಗ ಹೇಳ್ತಿದ್ರೆ ಅವ್ರು ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು, ಶೈಕ್ಷಣಿಕವಾಗಿ 39 ವರ್ಷ ಏನ್ ಕಾಯ್ತಾ ಇದ್ರಿ? ಅವತ್ ಮಾಡಿದ್ರೆ ಇವತ್ತೇನ್ ಮಾಡ್ತೀರಂತ ಗ್ಯಾರಂಟಿ. ಹಾಗಾದ್ರೆ ಒಂದು ಮಾತು ಹೇಳ್ತಿದ್ದೀನಿ ಮಾನ್ಯ ದೊಡ್ಡಯ್ಯವ್ರಿಗೆ, ನನಗೊಂದು ಪ್ರಶ್ನೆ ಇದೆ. ಯಾವ ಒಂದು ಈ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥ ರಾಜ್ಯ ಸರ್ಕಾರ ಕೈಗೆತ್ಕೊಂಡಿದೆ ಅಂತವ್ರಲ್ಲ, ಇದೇ ವಾಲ್ಮೀಕಿ ಹಗರಣದಲ್ಲಿ ನಿಮ್ಮ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದುಡ್ಡನ್ನು ತಗೊಂಡೋಗಿ ಚುನಾವಣೆಗೆ ಹಾಕೊಂಡ್ ತಿಂದ್ರಲ್ಲ, ಯಾಕೆ ನೀವು ಅವತ್ತು ಧ್ವನಿ ಎತ್ತಿಲ್ಲ ಈ ರಾಜ್ಯದಲ್ಲಿ? ನೋಡಿ, ಒಂದು ಮಾತು ಹೇಳ್ತಾ ಇದ್ದೀನಿ, ಇವೆಲ್ಲ ಡೋಂಗಿತನ ಇವ್ರು ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಅವರು. ಯಾವುದೇ ಕಾರಣಕ್ಕೂ ಇವ್ರಿಗೆ ಸಾಮಾಜಿಕ ಕಾಳಜಿ ಇಲ್ಲ. ಇಲ್ಲಿ ಕೇವಲ ರಾಜಕಾರಣಕ್ಕೋಸ್ಕರ ಇವ್ರು ಮಾಡ್ತಾ ಇರ್ತಕ್ಕಂಥವ್ರು ಅಷ್ಟೇ. ಈಗ ನೋಡಿ, ಈಗ ಮತ್ತೆ ತಿರುಗಿ 400 ಕೋಟಿ ಖರ್ಚು ಮಾಡ್ತಿದ್ದಾರೆ. ಇದೇ 400 ಕೋಟಿನ 160 ಕೋಟಿ 400 ಕೋಟಿ ದೊಡ್ಡ ವಿಚಾರ ಸರ್. ಬೈ ಎಲೆಕ್ಷನ್ ಅಂತ ಹೋದ್ರೆ ಕೋಟ್ಯಾಂತರ ರೂಪಾಯಿ ಸುರಿತಾರೆ. ಹಗರಣ ಅಂತಂದ್ರೆ ಕೋಟ್ಯಾಂತರ ಆಗುತ್ತೆ ಬಿಡಿ ಸರ್. ಒಂದ್ ಸೆಕೆಂಡ್ ಅಶೋಕ್ ಅವರು ಹೋಗಿ ಬಂದು ಅವ್ರನ್ನ ಯಾರೋ ಓಲೈಸಕ್ಕಾಗಿ ಮಾಡ್ತಾ ಇರ್ತಕ್ಕಂಥದ್ದು ಬಿಟ್ರೆ, ಅಶೋಕ್ ಅವರು ಹೋಗಿ ಬಂದು ಸಂಬಳ ಕೊಡಕ್ ದುಡ್ಡಿಲ್ಲ ಕಾಂಗ್ರೆಸ್ ಅವ್ರ ಹತ್ರ, ತೆರಿಗೆ ನಮಗೆ ಕೊಡ್ರಿ ಅಂತ ಅವ್ರು ಪ್ರೊಟೆಸ್ಟ್ ಎಲ್ಲರಿಗೂ ಸಂಬಳ ಎಲ್ಲರಿಗೂ ಸಮಯಕ್ಕೆ ಹೋಗ್ತಾ ಇದೆ. ರೈತರಿಗೆ ಬರ ಪರಿಹಾರ ಕೊಡಲಿಲ್ಲ ಕೇಂದ್ರ ಸರ್ಕಾರ, ರೈತರಿಗೆ ಬರ ಪರಿಹಾರ ಕೊಡಲಿಲ್ಲ ಕೇಂದ್ರ ಸರ್ಕಾರ. ನಾವು ಹೋರಾಟ ಅಕಸ್ಮಾತ್ ಗ್ರಾಮ ಪಂಚಾಯತ್ ಸಂಬಳ ಕೊಟ್ಟಿದ್ರೆ ಅಕಸ್ಮಾತ್ ಸಂಜಯ್ ಗಾಂಧಿ ಸಂಬಳ ಕೊಟ್ಟಿದ್ರೆ ನಾನು ರಾಜಕೀಯ ಧೈರ್ಯ ಬಿಜೆಪಿಯ 19 ಸಂಸದರಿಗೆ ಧೈರ್ಯ ಇಲ್ಲ. ನಮ್ಮನ್ನ ಹೇಳ್ತಾರೆ ನೋಡಿ, ಇಡೀ ದೇಶದಲ್ಲಿ ಅಶೋಕ್ ಅವರೇ, ಹೌದು, ಎಷ್ಟೋ ಜನಕ್ಕೆ ಸಂಬಳ ಹೋಗಿಲ್ಲ, ವಾಯ್ಸ್ ತೆಗಿತಾ ಇದ್ದಾರೆ. ಕರೋನಾ ಟೈಮಲ್ಲಿ 24 ಗಂಟೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನರ್ಸು ಡಾಕ್ಟರ್ಗಳು ಕೆಲಸ ಮಾಡಿದ್ರಲ್ಲ, ಅವಾಗ ನೀವು ಸಂಬಳ ಕೊಡ್ಲಿಲ್ಲ ಅಂತ ಲಬ ಬಾಯ್ ಪಡ್ಕೊಂಡ್ರು ಸರ್. ಸಂಬಳ ಕೊಟ್ಟಿವೆ ಅವತ್ತು. 1 ನಿಮಿಷ, ಅವತ್ತು ವಿಶೇಷ ಪರಿಸ್ಥಿತಿ ಇತ್ತು. ನೀವು ಕರೋನಾಗೆ ಮತ್ತು ರೆಗ್ಯುಲರ್ ಟೈಮ್ಗೆ ಒಂದಲ್ಲ. ಇವಾಗ ನಿಮ್ಮಲ್ಲಿ ಆರೋಗ್ಯ ಕೆಟ್ಟಿದ್ದಾಗ, ನೀವು 1 ನಿಮಿಷ, ನಿಮ್ಮಲ್ಲಿ ಆರೋಗ್ಯ ಕೆಟ್ಟಿದ್ದಾಗ, ನಿಮ್ಮ ಮನೆ ಕಟ್ಟಿದಾಗ ಪರಿಸ್ಥಿತಿ ಸೇಮ್ ಅಲ್ಲ. ನೀವು ಪರಿಸ್ಥಿತಿನ ನೀವು ಸ್ಟ್ರೆಸ್ ಪರಿಸ್ಥಿತಿನ ಇವತ್ತು ನಾರ್ಮಲ್ ಪರಿಸ್ಥಿತಿಗೆ ಲೆಕ್ಕ ಹಾಕ್ಬಿಡಿ. ಇವತ್ತು ಯಾವ್ದು ಕರೋನಾ ಇಲ್ಲ, ಯಾವ್ದು ಕರೋನಾ ಇಲ್ಲ ಇವತ್ತು. 1 ನಿಮಿಷ, ಮೈಸೂರಲ್ಲಿ 2,500 ಕೋಟಿ ಅಭಿವೃದ್ಧಿಗಳಿಗೆ ಚಾಲನೆ ಕೊಟ್ಟು ಬಂದಿದ್ದಾರೆ. ದುಡ್ಡಿಲ್ಲ ಅಂದ್ರೆ ಎಲ್ಲಿ ಕೊಡ್ತಾ ಇದ್ರು? ರಿಬ್ಬನ್ ಕಟ್ ಮಾಡಿದಷ್ಟು ಈಸಿ ಅಲ್ಲ ದುಡ್ಡು ಕೊಡೋದು. ಇವಾಗ ಹೋದ ವರ್ಷದ ಕತೆ ಹೇಳ್ತೀನಿ ಕೇಳಿ. 33 ಕೋಟಿ ರೂಪಾಯಿಗೆ 33,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಯಾವ್ದಕ್ಕೆ? 1 ನಿಮಿಷ ತಾಳಿ, ನಾನು ಮುಗಿಸ್ಬಿಡ್ತೀನಿ ತಾಳಿ. 33,000 ಕೋಟಿನ ಅಭಿವೃದ್ಧಿ ಕೆಲಸ ಕೊಡ್ತೀನಿ. 22,000 ಕೋಟಿ ರಿಲೀಸ್ ಮಾಡಿಲ್ಲ, 18,000 ಕೋಟಿ ಕಾಂಟ್ರಾಕ್ಟ್ ಕೊಟ್ಟರು. ಇಂಥ ಪರಿಸ್ಥಿತಿ ಇವ್ರದ್ದು ಪರಿಸ್ಥಿತಿ ಅಂದ್ರೆ 33,000 ಕೋಟಿನಲ್ಲಿ 17,000 ಸುಳ್ಳು
ಸೋನಿಯಾ ಗಾಂಧಿ ಮನೆ BJP ದೇವ್ರು ಸುಳ್ಳು. ರಾಹುಲ್ ಗಾಂಧಿ ಮನೆ ದೇವ್ರು ಸಿದ್ಧಾಂತನೇ ಸುಳ್ಳು. ಸಿದ್ದರಾಮಯ್ಯ ಗೌಡ್ರ ಮನೆ ದೇವ್ರು ಬಿಜೆಪಿಯ ಸುಳ್ಳು. ಸಿದ್ಧಾಂತನೇ ಸುಳ್ಳು. ಅಲ್ಲ ಇಲ್ಲಿ ವಿಷಯಾಂತರ ನಟರಾಜ್ ಗೌಡ್ರ ಮನೆ ದೇವ್ರು ಸುಳ್ಳು. ಧೈರ್ಯ ಬೇಕು. ಸಿದ್ದರಾಮಯ್ಯ ಮನೆ ದೇವ್ರು ಸುಳ್ಳು. ನಾಟಕವನ್ನ ಎರಡೂ ಪಕ್ಷದವ್ರದ್ದು ರಾಜ್ಯದವ್ರು ನೋಡಿದ್ದಾರೆ. ದಯವಿಟ್ಟು ಅಲ್ಲ, ವಿಷಯಾಂತರ ಆಗ್ತದೆ. ಸ್ಟುಡಿಯೋದೊಳಗೆ ಇಲ್ಲಿ ಜಾಸ್ತಿ ಅಲ್ಲ, ಜಾಸ್ತಿ ದೊಡ್ಡಯವರೇ ಗೋ ಹೆಡ್. ಮೇಡಮ್ ಈಗ ಹಲೋ ಮಾತಾಡಿ ಮಾತಾಡಿ. ಮೇಡಮ್ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ, ಮಾತಾಡಿ. ಈಗ ಟಾಪಿಕ್ ಚರ್ಚೆ ಆಗ್ತಾ ಇರೋದು ವಿಚಾರಗಳು ಸಂಬಂಧ ಇದೆ. ನೀವು ಆ ಟಾಪಿಕ್ ಇನ್ನೊಂದಿನ ಕರೆದಿ ಬಹುಶಃ ಇದ್ರ ಬಗ್ಗೆ ಕೂಲಂಕುಷವಾಗಿ ಮಾತಾಡ್ಬೋದು. ಇವತ್ತು ನಮ್ ವಿಚಾರ ಇರ್ತಾರೆ ನೋಡಿ, ಶತಮಾನಗಳಿಂದ ಯಾರು ಶೈಕ್ಷಣಿಕ ವಂಚಿತರಾಗಿದ್ರು, ಉದ್ಯೋಗದಿಂದ ವಂಚಿತರಾಗಿದ್ರು, ಆಸ್ತಿಗಳಿಂದ ವಂಚಿತರಾಗಿದ್ರು, ಅವ್ರ ಬಗ್ಗೆ ಇವತ್ತು ಕನಿಕರ ಮೂಡ್ತಾ ಇದೆ. ಇದೊಂದು ಒಳ್ಳೆ ಬೆಳವಣಿಗೆ. ಅಷ್ಟ್ರ ಮಟ್ಟಿಗೆ ನಾನು ಖುಷಿ ಪಡ್ತೀನಿ. ಆದ್ರೆ 3% ಇರ್ತಕ್ಕಂಥ ಜನಕ್ಕೆ 10% ಮೀಸಲಾತಿ ಕೊಟ್ಟಂತ ಸಂದರ್ಭದಲ್ಲಿ ಇಲ್ದಿರತಕ್ಕಂತ ನೀತಿ ಇವತ್ತು ಯಾವ್ದೋ ಹಿಂದುಳಿದ ವರ್ಗಗಳಿಗೆ ಅಲ್ಲಿ ಯಾರೋ ಕುರಿ ಕಾಯೋರ್ಗಿರ್ಬೋದು, ದನ ಮೇಸೋರ್ಗಿರ್ಬೋದು, ಇನ್ಯಾವ್ದೋ ಕೂಲಿ ಕೆಲಸ, ಗಾರೆ ಕೆಲಸ ಮಾಡೋನ್ಗಿರ್ಬೋದು, ಕಟ್ಗೆ ಹೊರನ್ಗಿರ್ಬೋದು, ಕುಲ್ಬಿ ಕೆಲಸ ಮಾಡೋನ್ಗಿರ್ಬೋದು, ಹಕ್ಕಿ ಪಿಕ್ಕಿವನ್ಗಿರ್ಬೋದು, ಈ ರೀತಿಯಾದಂತ ವಿವಿಧ ವರ್ಗಗಳನ್ನೆಲ್ಲ ಅವ್ರಿಗೂ ನ್ಯಾಯ ಕೊಡಿಸ್ಬೇಕಂತ ಆಗ್ತಾ ಇರ್ತಕ್ಕಂಥ ಸರ್ವೆ ಬಗ್ಗೆ ಇವತ್ತು ಇಷ್ಟ್ರ ಮಟ್ಟಿಗೆ ಚರ್ಚೆ ಆಗ್ತಾ ಇದೆಯಲ್ಲ, ಇದು ಒಂದು ದುರ್ದೈವ. ಇಲ್ಲಿ 3% ಮಾಡ್ತಾರೆ, ನೀವ್ ಯಾಕೆ ಬಿಡಿ ಅನ್ನೋದಕ್ಕೆ ನಿಮ್ಮ ಅಭಿಪ್ರಾಯ? ರಾಜ್ಯದವ್ರು ಮುಂದುವರಿಸಬೇಕಾ ಅಥವಾ ಕೇಂದ್ರದವರಿಗೆ ಬಿಟ್ಬಿಡ್ಬೇಕಾ ಇದನ್ನ? ನಿಂಗೆ ಕೇಳಿದ್ರೆ ಇವತ್ತಿನ ಸಂದರ್ಭದಲ್ಲಿ ಇದನ್ನ ಮಾಡೋ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ನಾವು ಇದನ್ನ ಅನೇಕ ಸರಿ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, ಬೇಡ, ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈಗಾಗಲೇ ವರದಿ ಇದೆ. ನೀವು ಸಾಧ್ಯವಾದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡಿ. ಇಲ್ಲ ಅಂದ್ರೆ ಕೇಂದ್ರ ಮಾಡ್ತೀನಿ ಅಂತ ಹೇಳ್ತಾ ಇದ್ರೆ ಅವ್ರ ಬಣ್ಣನು ನೋಡೋಣಲ್ವಾ? ಘೋಷಣೆ ಆಗಿದೆ, ಮಾಡ್ತಾರೆ. ಘೋಷಣೆ ಆಗಿದೆ, ಮಾಡ್ತಾರೆ. ಇದು ಸಮೀಕ್ಷೆ, ಜಾತಿ ಗಣತಿ ಇಲ್ಲ. ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ಕೊಳ್ಳಿ. ಇದು ನಾವು ಸಮೀಕ್ಷೆ ಮಾಡ್ಬೇಕಾದ್ರು ನಮ್ಮ ಹೊಣೆಗಾರಿಕೆ, ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಇದೆ. ಯಾಕಂದ್ರೆ ಈ ಜಾತಿ ತಾರತಮ್ಯ ನಿವಾರಣೆ ಮಾಡೋದು ಕೇಂದ್ರ ಸರ್ಕಾರದಿಂದ ಸಾಧ್ಯ ಆಗೋದಿಲ್ಲ. ಹಿಂದುಳಿದ ಸಮುದಾಯಕ್ಕೆ, ಹಿಂದುಳಿದ ವರ್ಗಗಳಿಗೆ, ಹಿಂದುಳಿದ ವರ್ಗದವರಿಗೆ ಅಹಿಂದ ನಾಯಕ ಅಂತ ಕರೆಸ್ಕೊಳ್ಳೋ ಸಿದ್ದರಾಮಯ್ಯ ಅವ್ರ ಮೇಲೆ ನಂಬಿಕೆ ಇಲ್ವಾ? ಮೇಡಮ್, ಈ ನಂಬಿಕೆಗಳು ಹುಸಿಯಾಗಿದೆ. ಯಾಕೆ ಅಂತ ಕೇಳಿ ಹೇಳ್ತೀನಿ. ನಾನು ನಿಮ್ ಚಾನಲ್ 3 ದಿವಸ ಹೇಳಿದ್ದೀನಿ. ನಾವು ನೋಡಿ, ನಾನು ಯಾರೋ ಅಲ್ಲಿ ಯಾರೋ ಮಾತಾಡೋದ್ರ ಮಧ್ಯೆ ನಾನು ಮಾತಾಡಕ್ಕಾಗಲ್ಲ. ಇಲ್ಲಿ ನಾನು ಲೈವ್ ಅಲ್ಲಿ ಇಲ್ಲ ನೋಡಿ. ನಮ್ಮ ನಂಬಿಕೆ ಹುಸಿಯಾಗಿದೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಇವತ್ತು ಹೈಂದವ ವರ್ಗಗಳಿಗೆ ಮೋಸ ಆಗಿದೆ. ಮೋಸ ಮಾಡಿಸೋ ರೀತಿಯಲ್ಲಿ ಪ್ರಬಲ ಜಾತಿಗಳು ಯಶಸ್ವಿಯಾಗಿದ್ದೇವೆ ಅಂತ ತಪ್ಪು. ಪ್ರಬಲ ಜಾತಿ ಬಗ್ಗೆ ಮಾತಾಡಬಾರ್ದು ಅವರು. ಪ್ರಬಲ ಜಾತಿಗೂ ಅವೈಜ್ಞಾನಿಕ ಬಗ್ಗೆ ಮಾತ್ರಕ್ಕೆ ಇದ್ದು ಬೇರೆ ಯಾವ್ದು ಇದನ್ನ ಮಾಡಿಲ್ಲ. ಮತ್ತೆ ಸರ್ವೆ ಆಗಲ್ಲ ಅಂತ ಹೇಳಿದ್ರು. ಪ್ರಬಲ ಜಾತಿ ಬಗ್ಗೆ ಅವ್ರು ಬೇರೆ, ಅದನ್ನ ಬಿಟ್ಟು ಬೇರೆ ಮಾತಾಡ. ಸಿದ್ದರಾಮಯ್ಯ ಪ್ರಶ್ನೆ ಮಾಡಕ್ ಧೈರ್ಯ ಇಲ್ಲ ಅಂತ ಹೇಳಿ ಪ್ರಬಲ ಜಾತಿಗಳ ಮೇಲೆ ಎತ್ತಾಕ್ತಿದ್ದಾರೆ. ಪ್ರಬಲ ಜಾತಿ ಬಗ್ಗೆ ಟೈಮ್ ಕೊಟ್ರೆ ನೀವು 10 ನಿಮಿಷ ಟೈಮ್ ಕೊಡಿ. ನಾನು ಏನ್ 26 ಪಾಯಿಂಟ್ಸ್ ಅವೈಜ್ಞಾನಿಕ ಇದೆ ಅಂತ ಹೇಳ್ತಾನೆ. ಅದ್ರಲ್ಲಿ ಯಾವ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳ್ತಾನೆ. ನೋಡಿ, ಈ ರೀತಿ